ಹಾಯ್ ಹಲೋ ನಮಸ್ತೆ. ಇವತ್ತು ನಾನು ಊರಿಗೆ ಬಂದು 4ನೇ ದಿನ ಆಯಿತು. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಊರಲ್ಲಿ. ನಮಗೂ ಒಂದೇ ವಾತಾವರಣದಲ್ಲಿ ಇದ್ದು 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 1.5 ತಿಂಗಳಿಂದ ತುಂಬಾ ಬೇಜಾರಾಗಿತ್ತು. ಅದರಲ್ಲೂ ಒಂದು ವಾರ ಟ್ರಿಪ್ ಅಂತ ಹೋದ್ವಿ. ಅದು ಬಿಟ್ಟರೆ ನಾವೆಲ್ಲೇ ಹೋದರೂ ಮತ್ತೆ ಬರಲೇಬೇಕಲ್ವ. ಸೊ ಅದು ಬಿಟ್ಟರೆ ಆ ಟೈಮ್ಗಷ್ಟೇ ಒಂಥರ ಎಲ್ಲನೂ ಬಿಟ್ಟು ಫ್ಯಾಮಿಲಿಗೆ ಟೈಮ್ ಕೊಟ್ಟು ಎಂಜಾಯ್ ಮಾಡ್ಕೊಂಡು ಇರ್ತೀವಿ. ಮತ್ತು ಮನೆಗೆ ಬಂದಮೇಲೆ ಅದೇ ಯೋಚನೆ, ಅದೇ ಕೆಲಸ, ಅದೇ ವ್ಯವಹಾರಗಳು, ಅದೇ ಎಲ್ಲ ಪೂರ್ತಿ ಇರುತ್ತಲ್ವ. ಸೊ ಆ ರೀತಿಯಾಗಿ ಮತ್ತು ಮಕ್ಕಳು ಮಾತ್ರ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿದ್ರು. ಅಲ್ಲಿ ಊರಲ್ಲೂ ಕೂಡ ಬೇಜಾರಾಗಿದ್ದರು. ಆ ಕಾರಣದಿಂದ ಹೋಗಿದ್ದಕ್ಕೆ ಎಲ್ಲರೂ ಚೆನ್ನಾಗೇ ಖುಷಿಯಾಗೇ ಇದ್ದರು ಅಂತಲೇ ಹೇಳ್ಬೋದು. ಇನ್ನು ನಾವು ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಾನು ಒಂಥರ ಮಗು ಥರನೇ ಆಗಿಬಿಟ್ಟಿದ್ದೆ ಊರಲ್ಲಿ ಒಂದು ಸ್ವಲ್ಪ ಟೈಮು ಅಂತಲೇ ಹೇಳ್ಬೋದು. ಇನ್ನು ನಮಗೇನು ಆ ಥರ ಹಿಂಸೆ ಕೊಡೋದಾಗಲಿ, ಅತ್ತೆ ಮಾವ ಹಿಂಸೆ ಕೊಡೋದಾಗಲಿ, ಆ ಥರ ಈ ಥರ ನಡ್ಕೊಳ್ಳೋದಾಗಲಿ ಇಲ್ಲ. ಸ್ವಲ್ಪ ಒಂದೊಂದು ಟೈಮ್ ಬೇಜಾರು ಮಾಡ್ತಾರೆ. ಬಟ್ ಆದ್ರೂ ಒಂದೊಂದು ಸಲ ನಾನೇ ಸೋತ್ಬಿಡ್ತೀನಿ. ಬಿಡು ಆಯಿತು ಅಂತ ಹೇಳ್ಬಿಟ್ಟು ನಾನೇ ಸೋತ್ಕೊಂಡು ಹೋಗ್ತಾಯಿದ್ದೀನಿ. ಗೊತ್ತಿಲ್ಲ, ಅವ್ರಿಗೂ ಒಂದಲ್ಲ ಒಂದಿನ ಅರಿವು ಹಾಗೇ ಆಗುತ್ತೆ ಅನ್ನೋ ಒಂದು ಇದರಲ್ಲಿ ಮೈಂಡ್ಸೆಟ್ಟಲ್ಲೇ ನಾನು ಬದುಕ್ತಾ ಇದ್ದೀನಿ. ಗೊತ್ತಿಲ್ಲ ಯಾವತ್ತು ಅರಿವು ಆಗುತ್ತೆ ಅವ್ರಿಗೆ ಅಂತ ಹೇಳ್ಬಿಟ್ಟು. ಬಟ್ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ತಿಳ್ಕೊಳ್ದೇ ಇರೋಷ್ಟು ದಡ್ಡರು ಯಾರೂ ಇರಲ್ಲ ಪ್ರಪಂಚದ ಮೇಲೆ. ಎಲ್ಲ ಕೂಡ ಅವ್ರವ್ರದ್ದೇ ಆದ ರೀತಿಯಲ್ಲಿ ಒಳ್ಳೆತನ, ಜಾಣತನ, ಬುದ್ಧಿವಂತಿಕೆ ಅನ್ನೋದು ಇದ್ದೇ ಇರುತ್ತೆ. ಪ್ರತಿಯೊಬ್ಬರಲ್ಲೂ ಅಷ್ಟೇ ಕೆಟ್ಟತನ ಅನ್ನೋದು ಕೂಡ ಇದ್ದೇ ಇರುತ್ತೆ. ಸೊ ಆ ಒಂದು ಬುದ್ಧಿವಂತಿಕೆನ ಯಾವತ್ತು ಯೂಸ್ ಮಾಡ್ಕೋತಾರೋ ನಮ್ಮ ಅತ್ತೆ ಮಾವ, ಎಕ್ಸ್ಪೆಷಲಿ ನಮ್ಮ ಅತ್ತೆ ಮಾವ, ಆವಾಗಲೇ ಅರ್ಥ ಮಾಡ್ಕೊಳ್ಳಿ. ಒಂದೊಂದು ಸಲ ದೆವ್ವ ಮೆಟ್ಕೊಂಡಿರೋ ಥರ ಆಡ್ತಾರೆ, ಒಂದೊಂದು ಸಲ ಚೆನ್ನಾಗೇ ಇರ್ತಾರೆ. ಸೊ ಐ ಡೋಂಟ್ ಕೇರ್, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಎಲ್ಲನೂ ಬಿಟ್ಟು ನೋಡೋಣ, ಅದು ಯಾವಾಗ ಅವ್ರಿಗೆ ಗೊತ್ತಾಗುತ್ತೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಗೊತ್ತಾಗದಿರೋಷ್ಟು. ಅದೇ ಆಗಲೇ ಹೇಳ್ದಂಗೆ ಯಾರೂ ದಡ್ರಲ್ಲ, ಒಂದಲ್ಲ ಒಂದಿನ ಗೊತ್ತಾಗೇ ಆಗುತ್ತೆ. ಅವತ್ತು ಅವ್ರು ಪಶ್ಚಾತ್ತಾಪ ಪಟ್ಟೇ ಪಡ್ತಾರೆ. ಸೊ ಪಶ್ಚಾತ್ತಾಪಕ್ಕಿಂತ ಇನ್ನೊಂದು ಶಿಕ್ಷೆ ಇಲ್ಲ ಅಂತ ಹೇಳ್ತಾರಲ್ವ. ಸೊ ಆ ರೀತಿಯಾಗಿ ಪಶ್ಚಾತ್ತಾಪಕ್ಕಿಂತ ಇನ್ನೊಂದು ಶಿಕ್ಷೆ ಇಲ್ಲ. ಅದೇ ಶಿಕ್ಷೆ ದೊಡ್ಡ ಶಿಕ್ಷೆ ಅವ್ರಿಗೆ ಅಂತ ಹೇಳ್ಬೋದು. ನಾನು ಶಿಕ್ಷೆ ಕೊಡೋದಕ್ಕೆ ಯಾರೂ ಅಲ್ಲ, ಭಗವಂತನೇ ಅವ್ರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ ಇವತ್ತಲ್ಲ ನಾಳೆ. ಸೊ ಆ ರೀತಿಯಾಗಿ ನಾನಂತೂ ಎಲ್ಲರ ಹತ್ರನೂ ಚೆನ್ನಾಗಿರಬೇಕು, ಚೆನ್ನಾಗಿದ್ದೀನಿ. ಬಟ್ ನಾನು ಎಲ್ಲಿ ತಪ್ಪು ಅಂತ ತೋರ್ಸೋಕೆ ಹೋಗ್ತೀನಿ ಅಲ್ಲಿ ಕೆಟ್ಟೋಳಾಗಿರೋದೇ ಜಾಸ್ತಿ. ನಾನು ತುಂಬ ಕೆಟ್ಟೋಳು ಆಗ್ಬಿಟ್ಟಿದ್ದೀನಿ, ಆಲ್ಮೋಸ್ಟ್ ತುಂಬಾ ಕೆಟ್ಟೋಳಾಗ್ಬಿಟ್ಟಿದ್ದೀನಿ. ಬಟ್ ಇನ್ಮೇಲಾದ್ರೂ ಬೇಡ, ನಾನು ಸ್ವಲ್ಪ ಮೆಕ್ಕಿ ಥರ ಇದ್ರೇ ಇವತ್ತಿನ ಕಾಲದಲ್ಲಿ ಸ್ವಲ್ಪ ಬೆಲೆ ಅನ್ನೋದನ್ನು ಕಲ್ತ್ಕೊಂಡಿದ್ದೀನಿ. ತುಂಬಾ ಪಾಠ ಕಲಿಸಿದ್ದಾರೆ, ಎಕ್ಸ್ಪೆಷಲಿ ಬೇರೆಯವ್ರಿಗಿಂತ ನಮ್ಮ ಕುಟುಂಬದಲ್ಲೇ ತುಂಬ ಪಾಠ ಚೆನ್ನಾಗಿ ಕಲಿಸಿದ್ದಾರೆ. ಅವರಿಂದ ತುಂಬ ಕಲ್ತ್ಕೊಂಡಿದ್ದೀನಿ. ಸೊ ಅದೇ ಥರನೇ ನಾನು ಸ್ವಲ್ಪ ಮೆಕ್ಕಿ ಥರನೇ ಇದ್ದು ಕಲ್ತ್ಕೊಳ್ಳೋಣ ಇನ್ಮೇಲೆ ಅಂತ ಹೇಳ್ಬಿಟ್ಟು ನಾನು ಮೆಕ್ಕಿ ಥರನೇ ಇದ್ದೀನಿ. ಸೊ ಎಲ್ಲೂ ಬಾಯಿ ಮಾಡೋಕ್ಕೆ ಹೋಗಲ್ಲ. ಎಲ್ಲಿ ಏನೇ ನಡೀತಿದ್ರು ಕೈ ಕೊಟ್ಕೊಂಡು ನೋಡ್ಕೊಂಡು ನಿಂತಿದ್ರೇ ಅಲ್ಲಿ ನನಗೆ ಒಳ್ಳೇದು ಸಿಗೋದು, ಒಳ್ಳೇದಾಗೋದು. ನನಗೆ ಅದನ್ನು ತಪ್ಪು ಅಂತ ತಿದ್ದಿ ಹೇಳೋದಕ್ಕೆ ಹೋಗ್ತೀನಲ್ಲ, ಸೊ ಅಲ್ಲೇ ನಾನು ಕೆಟ್ಟೋಳಾಗ್ತಾ ಇರೋದು. ಅದರಿಂದ ನಾನು ಕೆಟ್ಟೋಳಾಗ್ತಿದ್ದೀನಿ ಅಂದಮೇಲೆ ಬೇಡ, ನಂಗೆ ನೆಸೆಸಿಟಿನೇ ಇಲ್ಲ ಅದು. ಸೊ ಆ ಕಾರಣದಿಂದ ಏನು ಮಾಡಿದ್ದೀನಿ, ಇವಾಗೆಲ್ಲ ಬಿಟ್ಬಿಟ್ಟು ಚಪ್ಪಲಿ ಎಲ್ಲಿ ಬಿಡಬೇಕು ಅಲ್ಲಿ ಬಿಡ್ತಾರಲ್ಲ. ಸೊ ಆ ರೀತಿ ಎಲ್ಲ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಬಿಟ್ಟು ಇವಾಗ ಹೆಂಗಿರಬೇಕು ಹಂಗಿರೋದನ್ನ ಕಲ್ತಿದ್ದೀನಿ. ಸೊ ಅದರಿಂದನೇ ನನಗೆ ಇವತ್ತು ಒಳ್ಳೇದಾಗ್ತಿದೆ ಅಂತಲೇ ಹೇಳ್ಬೋದು. ಸೊ ಹಂಗೆ ಇನ್ನು ಮುಂದಕ್ಕೂ ಕೂಡ ಇರ್ತೀನಿ. ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇನ್ನು ನಾನು ಇವತ್ತಿಗೆ ಊರಿಗೆ ಬಂದು 4 ದಿನ ಆಯಿತು. ಸೊ ಒಂದು ಮಗು ಬಾಣ್ತಿ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ. ಲಾಸ್ಟ್ ಟೈಮ್ ನಾವು ದೊಡ್ಡರ ಸೇವೆ, ಆಂಜನೇಯ ಸ್ವಾಮಿಯರ ಸೇವೆಗೆ ಬಂದಾಗ ನಾನು ನಮ್ಮ ಯಜಮಾನ್ರು ಹೋಗಿ ನೋಡ್ಕೊಂಡು ಬಂದಿದ್ವಿ. ಬಟ್ ನಮ್ಮ ಅತ್ತೆ ನೋಡಿಲ್ಲ. ಮತ್ತು ಈ ಕಡೆ ಸೈಡೆಲ್ಲ ಮೋಸ್ಟ್ಲಿ ಸುಮಾರು ಕಡೆ ಸೈಡ್ ಕೊಡ್ತಾರೆ ಅಂತ ಅನಿಸುತ್ತೆ. 1.5 ತಿಂಗಳು ಬಾಣ್ತಿಗೆ ತೊಗೊಂಡೋಗಿ ಎಣ್ಣೆ ಹಾಕಿ ಅಂತ ಹೇಳ್ಬಿಟ್ಟು ಸುಮಾರು ಐಟಮ್ಸ್ ಎಲ್ಲ ಕೊಟ್ಟು ಬರ್ತಾರೆ. ಅದು ರಿಲೇಟಿವ್ಸಲ್ಲಿ ಕರೀತಾರೆ ಎಲ್ಲರೂ. ಸೊ ನಮ್ಮ ರಿಲೇಷನಲ್ಲಿ ಇವರು ಹೆಂಗೆ ಮಾಡ್ಕೊಂಡ್ರೋ ಗೊತ್ತಿಲ್ಲ. ಬಟ್ ಇನ್ನೊಂದ್ಸಲ ನಾನು ಹೋಗೋಕ್ಕಾಗಲ್ಲ, ಹೆಂಗೂ ನೀನು ಬಂದಿದ್ಯಾ ಹೋಗಿ ಬಂದ್ಬಿಡೋಣ ಬಾ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಕರೆದ್ರು. ಸೊ ಅದಕ್ಕೋಸ್ಕರ ಆಯಿತು ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೊಬ್ಬರಿ, ಬೆಲ್ಲ ಎಷ್ಟಾಗುತ್ತೋ ನಮ್ಮ ಕೈಲಿ ಅಷ್ಟು ಐಟಮ್ಸು ತೊಗೊಂಡೋಗಿ ಕೊಡ್ಬೋದು. ಅವರು ಗಂಡನ ಕಡೆಯವರು ಐಟಮ್ ಸುಮಾರು ಎಲ್ಲ ತೊಗೊಂಡೋಗಿ ಕೊಡ್ತಾರೆ. ರೇಷನ್ ತವಿಂದ ಹಿಡಿದು ಕೋಳಿ, ಬಟ್ಟೆ, ಮಗುಗೆ ಒಡವೆ ಏನಾದರೂ ಮಾಡಿಸೋ ಥರ ಇದ್ದರೆ ಒಡವೆ, ಈ ಥರ ಎಲ್ಲ ತೊಗೊಂಡೋಗಿ ಕೊಡ್ತಾರೆ. ಅದೊಂದು ಪದ್ಧತಿ ಅಂತಲೇ ಹೇಳ್ಬೋದು.
ಸೊ ನಮ್ಮ ಮನೆಯಿಂದ ನಾವು ಕೊಬ್ಬರಿ, ಬೆಲ್ಲ ಮತ್ತು ರವೆ ಈ ಥರ, ಆಮೇಲೆ ವೀಳ್ಯದೆಲೆ, ಅಡಿಕೆ ಈ ಥರ ತೊಗೊಂಡೋಗಿ ಕೊಡಬೇಕು ಅಂತ ನಾನು ಲಾಸ್ಟ್ ಟೈಮ್ ಹೋಗಿದ್ದಾಗ ಮಗುಗೂ ನೋಡೋಕ್ಕೆ ಬಟ್ಟೆ ತೊಗೊಂಡೋಗಿ ಕೊಟ್ಟಿದ್ದೆ. ಆಲ್ರೆಡಿ ನೋಡ್ಕೊಂಬಂದಿದ್ವಿ. ಈಗ ನಮ್ಮ ಕೈಲಿ ಏನಾಗುತ್ತೋ ಅಷ್ಟು ಶಕ್ತಿ ಅಷ್ಟೇ. ಸೊ ಹೋಗಿ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ. ಆಲ್ಮೋಸ್ಟು ಯಾರದು ಸುಮಾರು ಜನ ಇತ್ತೀಚಿನ ದಿನಗಳಲ್ಲಿ ಮಗು ಫೋಟೋಸ್ ವೀಡಿಯೋಸ್ ಮಾಡೋದಕ್ಕೆ ಬಿಡೋಲ್ಲ. ಅಲ್ಲೇನಾರು ನಂಗೆ ಕಂಫರ್ಟಬಲ್ ಇತ್ತು ಅಂದರೆ ಮಾಡ್ತೀನಿ, ನೋಡೋಣ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಸುಮಾರು ಐಟಮ್ಸು ಕೂಡ ಖಾಲಿಯಾಗಿತ್ತು, ಮತ್ತು ಮನೇಲೂ ಕೂಡ ಸುಮಾರು ಐಟಮ್ಸ್ ಎಲ್ಲ ಖಾಲಿಯಾಗಿತ್ತು. ಯಾವುದೋ ಗಾಡಿ ಸಿಕ್ಕೈತೆ ಅಂತ ಹೇಳ್ಬಿಟ್ಟು ನಾವು ಅತ್ತೆ ನನ್ನ ಮಗಳೂ ಮುಂದೆ ಪಾಸ್ ಆದ್ರು ಗಾಡೀಲಿ. ಇವಾಗ ನಾನು ನಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಸುಮಾರು ಐಟಮ್ಸ್ ಖಾಲಿ ಆಗಿಬಿಟ್ಟಿದೆ. ಟೊಮೊಟೊ ಕೂಡ ಇಲ್ಲ, ಮೇಯ್ನ್ ಐಟಮ್ಸೇ ಇಲ್ಲ. ಹೋಗಂಗೆ ಇಲ್ಲೇನೂ ಸಿಗೋದಿಲ್ಲ, ಡೈರೆಕ್ಟ್ ನಾವು ಕುಣಿಗಲ್ಗೆ ಹೋಗಬೇಕು ಸಿಟಿಗೆ. ಅಲ್ಲೋಗಿ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡು ಮಗು ಬಾಣ್ತಿಯೆಲ್ಲ ಹಂಗೆ ನೋಡಿಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಇನ್ನಿದ್ರೆ ಇನ್ನೊಂದು 2 ದಿನ 3 ದಿನ ಇರ್ತೀನಿ. ಸೊ ಅಷ್ಟೇ, ಬುಧವಾರ ಇಲ್ಲ ಗುರುವಾರದಲ್ಲಿ ಹೊರಡಬೇಕು ಅಂದ್ಕೊಂಡಿದ್ದೀನಿ. ಸೊ ನಾವಿನ್ನು ಮನೆ ದೇವ್ರಿಗೆ ಹೋಗೋದಿತ್ತು, ಅಮ್ಮನ ಮನೆ ದೇವ್ರಿಗೆ. ಅಲ್ಲೆಲ್ಲ ಹೋಗಿ ಮುಗಿಸ್ಕೊಂಡು, ಇನ್ನು ಮಕ್ಳದ್ದು ಅಡ್ಮಿಷನ್ ಕೂಡ ಆಗಿಲ್ಲ, ಅಡ್ಮಿಷನ್ ಎಲ್ಲ ಮಾಡಿ ಮುಗಿಸ್ಬೇಕಲ್ವ. ಸೊ ಆ ಕಾರಣಕ್ಕೋಸ್ಕರ ಹೊರಟಿದ್ದೀವಿ. ಅಯ್ಯೋ ರಾಮ, ಆಟೋಗಳೇ ಇಲ್ವಲ್ಲಪ್ಪ. ಇವಾಗ ಆಟೋ ಕಾಯ್ಕೊಂಡು ಕೂತ್ಕೋಬೇಕು. ಶಿವ, ಎಷ್ಟನೇವ್ರು ಹೇಳು ಆ ಕಡೆಯಿಂದ? ನಿಮ್ಮ ಕುಮಾರಪ್ಪ ಎಷ್ಟನೇವ್ರು? ಅಲ್ಲೇ 4ನೇದಲ್ಲ 5ನೇದು. 1 2 3 4 5ನೇದು. ಗೊತ್ತು ಕಣಮ್ಮ, ಸದ್ಯಕ್ಕೆ ಆಟೋ ಪುಣ್ಯಕ್ಕೆ. ಇಲ್ಲದು ಹಾಂ, ಅಲ್ಲಿ ಮೇಲೆ ಕಿವಿ ನಿಂತ್ಕೋಗೋದಲ್ಲ ಅದ. ಗೊತ್ತು ಆಟೋ ಕಣಮ್ಮ, ಕಿವಿ ನಿಂತ್ಕೋಗೋದಲ್ಲ ಅದ. ಯಾವ ಕಿಂದಿ? ಹಾಂ, ಕಿವಿ ಹಿಂದಕ್ಕೆ ಹೋಗೋದಲ್ಲ ಅದೇ. ಸೊ ಇನ್ನು ಆಟೋ ಕೂಡ ಬಂತು. ನಾವು ಬಂದಿದ್ದ ತಕ್ಷಣವೇ ಬಂತು. ಯಾವುದು ಆಟೋ ಇರಲಿಲ್ಲ ಅಲ್ಲಿ. ಸೊ ಆಟೋ ಸ್ಟ್ಯಾಂಡ್ ಅಂತ ಅಂದಮೇಲೆ ಆಟೋ ಇರಲೇಬೇಕು. ಯಾವುದೂ ಇಲ್ಲದೆ ಇರೋದಕ್ಕೆ ನನಗೆ ಸ್ವಲ್ಪ ಶಾಕ್ ಆಯಿತು. ಅಯ್ಯೋ, ಈ ಬಿಸಿಲಲ್ಲಿ ಎಲ್ಲಪ್ಪ ಅಲ್ಲಿ ನಿಂತ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಹೋಗಿದ ತಕ್ಷಣವೇ ಆಟೋ ಬಂತು. ಆಟೋನು ಹತ್ಕೊಂಡ್ವಿ. ಇನ್ನು ಹೊರಡೋಣ ಅಂತ ಹೇಳ್ಬಿಟ್ಟು ಕುಣಿಗಲ್ಗೆ ಹೊರಟಿದ್ದಾಯಿತು. ಇನ್ನು ಆವಾಗಲೇ ಹೇಳ್ದಂಗೆ ಅಕ್ಕಿ ಎಣ್ಣೆ ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ ಸುಮಾರು ಕಡೆ ಅದು ನಡೆಯುತ್ತೆ, ಒಂದೊಂದು ಕಡೆ ಅದೆಲ್ಲ ಇರೋದಿಲ್ಲ ಪದ್ಧತಿಗಳು. ಸೊ ನಮ್ಮ ಕಡೆ ಆ ಪದ್ಧತಿ ಇದೆ. ಸೊ ಮನೆಯಿಂದನೇ ಕೊಬ್ಬರಿ, ಬೆಲ್ಲ ಎಲ್ಲ ತೊಗೊಂಡಿದ್ವಿ. ಇನ್ನು ವೀಳ್ಯದೆಲೆ ಇರಲಿಲ್ಲ ಮನೇಲಿ. ಸೊ ಕುಣಿಗಲಲ್ಲಿ ಇಳಿದಿದ ತಕ್ಷಣವೇ ಫಸ್ಟು ವೀಳ್ಯದೆಲೆ, ಅಡಿಕೆ ಮತ್ತು ಸ್ವಲ್ಪ ರವೆ, ಇದನ್ನೆಲ್ಲ ಐಟಮ್ಸ್ನೆಲ್ಲ ತೊಗೊಂಡು ನಾವು ಬಾಣ್ತಿ ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಅಲ್ಲಿ ನನಗೆ ಯಾವುದೇ ರೀತಿ ಕಂಫರ್ಟಬಲ್ ಸಿಗಲಿಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕೆ. ಮತ್ತು ಇನ್ನೊಂದು ಏನಂದರೆ, ಎಳೆ ಮಗು ಅಲ್ವಾ. ಸೊ 1.5 ತಿಂಗಳು 2 ತಿಂಗಳು ಮಗು ಅದು. ಸೊ ನಮಗೂ ಅದೇನೋ ಚೆನ್ನಾಗಿ ಅನಿಸಲ್ಲ, ಒಬ್ಬರು ಮಾಡಿಸ್ಕೊಡಲ್ಲ. ಮಾಡೋಕ್ಕೆ ಹೋದಾಗ ಏನಾದರೂ ಅವ್ರು ಅಂದ್ಕೊಂಡ್ರೆ ಸರಿ, ಏನಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಪಾಪ ತೊಡೆ ಮೇಲೆ ತಂದುಕೊಡ್ತು ಆ ಹುಡುಗಿ. ತುಂಬಾ ಖುಷಿಯಾಯಿತು. ಮಗುನ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಆಮೇಲೆ ನಾವು ವಾಪಸ್ ರಿಟರ್ನ್ ಆಗಿದ್ದಾಯಿತು. ಅಲ್ಲಿ ಯಾವುದೇ ರೀತಿ ವೀಡಿಯೋಸ್ನ ಮಾಡ್ಕೊಳ್ಳಿಲ್ಲ. ಇನ್ನು ಊಟ ಮಾಡಿ ಅಂತ ಹೇಳ್ಬಿಟ್ಟು ತುಂಬಾ ಹಿಂಸೆ ಮಾಡಿದ್ರು. ಸೊ ಇಲ್ಲ ಬೇಡ ಅಂತ ಹೇಳ್ಬಿಟ್ಟು ನಾವು ವಾಪಸ್ ಬಂದ್ವಿ. ಇನ್ನು ಅದಾದಮೇಲೆ ಅಲ್ಲಿ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ. ಸೊ ಆ ದೇವಸ್ಥಾನ ಬಂದು ಕೊಲ್ಲಾಪುರದಮ್ಮನ ದೇವಸ್ಥಾನ ಅಂತ ಹೇಳ್ಬಿಟ್ಟು, ಈ ಹೆಣ್ಣು ದೇವತೆ ಬಂದು ನಮ್ಮ ಅತ್ತೆ ಮನೆಯ ದೇವರು. ಅತ್ತೆ ಮನೆ ದೇವರು ಅಂತ ಹೇಳಿದ್ರೆ ನಮ್ಮ ಅತ್ತೆ ಮನೆ ತವ್ರ ಮನೆ ದೇವರಾಗಿರುತ್ತೆ. ಸೊ ತವ್ರ ಮನೆ ದೇವರಲ್ವ ನಮ್ಮ ಅತ್ತೆಗೆ ಸ್ವಲ್ಪ ಪ್ರೀತಿ, ಗೌರವ, ಭಕ್ತಿ ಸ್ವಲ್ಪ ಜಾಸ್ತಿನೇ ಅಂತಲೇ ಹೇಳ್ಬೋದು. ಅದು ತವ್ರ ಮನೆ, ಅಪ್ಪನ ಮನೆ ದೇವರು ಅಂದರೆ ಯಾರಿಗೆ ತಾನೇ ಪ್ರೀತಿ ಬರಲ್ಲ ಅಲ್ವಾ. ಸೊ ಅದು ಎಷ್ಟೇ ವಯಸ್ಸಾಗಿರಲಿ, ಅಪ್ಪನ ಮನೆ ತವ್ರ ಮನೆ ದೇವರು, ತವ್ರ ಮನೆ ಅಂತ ಅಂದ್ರೇ ಅದೊಂದು ಆ ಪದಕ್ಕೆ ಒಂದು ಶಕ್ತಿ ಇದೆ ಅಂತ ಹೇಳ್ಬೋದು. ಸೊ ಆ ರೀತಿಯಾಗಿ ಇನ್ನು ದೇವಸ್ಥಾನದ ಬಾಗಿಲು ಕ್ಲೋಸ್ ಮಾಡಿಬಿಟ್ಟಿದ್ರು. ಆಲ್ಮೋಸ್ಟ್ ಹತ್ತತ್ರ ಮಧ್ಯಾಹ್ನ ಆಗೋಗಿತ್ತು, ಕ್ಲೋಸ್ ಮಾಡಿಬಿಟ್ಟಿದ್ರು. ಬೆಳಿಗ್ಗೆನೇ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಇನ್ನು ಇಲ್ಲೇ ಒಳಗಡೆನೇ ಚೌಟ್ರಿನೂ ಕೂಡ ಇದೆ. ಈ ಚೌಟ್ರಿಲೇ ನನ್ನ ಮದುವೆ ಆಗಿದ್ದು. ಸೊ ನಾನು ಇವಾಗ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಲ್ವ, ಇದೇ ರೂಮಲ್ಲೇ ನಾವು ಸ್ಟೇ ಆಗಿದ್ದು. ಇದೇ ರೂಮಲ್ಲೇ ರೆಡಿಯಾಗಿ ಧಾರೆ ಮುಹೂರ್ತೆಗೆ ಮತ್ತು ನೈಟ್ ರಿಸೆಪ್ಷನ್ಗೆ ಎಲ್ಲ ರೆಡಿಯಾಗಿದೆಲ್ಲ ನಾನು ಇದೇ ರೂಮಲ್ಲೇ. ಸೊ ಚೌಟ್ರಿಲೇ ಮಂಟಪ ಬರುತ್ತಲ್ವ. ಸೊ ಲೆಫ್ಟ್ ಸೈಡ್ಗೆ ಹೆಣ್ಣು ರೂಮ್ ಇರುತ್ತೆ, ರೈಟ್ ಸೈಡ್ಗೆ ಸೊ ಗಂಡು ರೂಮ್ ಇರುತ್ತೆ. ಆದರೆ ನಾವು ಸಡನ್ಲಿ ನಮಗೆ ಆ ರೂಮ್ ಎಂಟ್ರೆನ್ಸ್ ಎಲ್ಲಿದೆ, ಚೌಟ್ರಿ ಎಂಟ್ರೆನ್ಸ್ ಎಲ್ಲಿದೆ ಅಂತಲೇ ಗೊತ್ತಾಗಿಲ್ಲ. ನಾವು ಬ್ಯಾಂಗ್ಳೂರಿಂದ ಹೋಗಿದ ತಕ್ಷಣವೇ ಸೊ ನಾವು ಹೋಗಿದ್ದೆ ಡೈರೆಕ್ಟಾಗಿ ಅಲ್ಲಿ ಮೇಲೆ ರೂಮ್ಸ್ ಎಲ್ಲ ಈ ಕಡೆ ಕಾದಂಗಿತ್ತು. ಸೊ ಅಲ್ಲೋಗಿ ನಾವು ಇದ್ವಿ.
ಇನ್ನು ಈ ಕಡೆ ಎಲ್ಲ ಕಿಚನ್ ಎಲ್ಲ ಚೆನ್ನಾಗಿತ್ತು, ಪೂರ್ತಿ ಎಲ್ಲ ದೊಡ್ಡದಾಗಿ ಎಲ್ಲ ಚೆನ್ನಾಗಿದೆ. ಇದೇ ಪಕ್ಕದಲ್ಲೇ ದೇವಸ್ಥಾನ ಇದೆ, ಚೌಟ್ರಿ ಪಕ್ಕದಲ್ಲೇ. ನಾನು ಸುಮಾರು ಸಲ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸೊ ಆವಾಗಲೂ ಎಲ್ಲ ವ್ಲಾಗ್ ಮಾಡಿದ್ದೀನಿ, ಅದು ಕೂಡ ಅಪ್ಲೋಡ್ ಮಾಡಿದ್ದೀನಿ, ನೋಡಿರ್ತೀರ. ರೆಗ್ಯುಲರಾಗಿ ಬಿಡ್ದಂಗೆ ನಾನು ವ್ಲಾಗ್ ನೋಡೋರಿಗೆ ಪಕ್ಕ ಗೊತ್ತಿರುತ್ತೆ. ಇದು ನನ್ನ ಮದುವೆ ಆಗಿ ಚೌಟ್ರಿ ಅಂತ ಸುಮಾರು ಸಲ ನಾನು ಹೇಳಿದ್ದೀನಿ, ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ. ಬಟ್ ಹೋದಾಗೆಲ್ಲ ಅದು ಏನೋ ಗೊತ್ತಿಲ್ಲ, ಅದೊಂದು ಅಟ್ಯಾಚ್ಮೆಂಟ್ ಅಂತ ಹೇಳ್ಬೋದು. ಸೊ ಅವಾಗಂತೂ ಸಿಕ್ಕಾಬಟ್ಟೆ ಹಳೇ ಚೌಟ್ರಿ ಥರ ಇತ್ತು. ಸೊ ಇವಾಗ ಚೌಟ್ರಿ ನಿಜವಾಗ್ಲೂ ಪೇಂಟಿಂಗ್ ಎಲ್ಲ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆವಾಗ ಮೋಸ್ಟ್ಲಿ ಒಂದು 20,000 ಇತ್ತೇನೋ ಅಂತ ಅನಿಸುತ್ತೆ ಚೌಟ್ರಿಗೆ. ಇವಾಗೊಂದು 30-35 ಸಾವಿರ ಆಗಿರಬೇಕು ಅಂತ ಅಂದ್ಕೊತೀನಿ. ಬಟ್ ನನಗೂ ಕ್ಲಾರಿಟಿ ಗೊತ್ತಿಲ್ಲ, ನನ್ನ ಮದುವೆ ಆಗಿ 12 ವರ್ಷ ಆಯಿತು. ಸೊ ಇನ್ನು ಬಂದ್ವಿ, ನಮ್ಮ ಅತ್ತೆ ಇಲ್ಲೇ ಬಂದಿದ್ದೀವಿ, ಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಕರೆದಿದ್ದಕ್ಕೋಸ್ಕರ ಬಂದಿದ್ದಾಯಿತು. ಇನ್ನು ಬಂದು ದೇವಸ್ಥಾನದಲ್ಲಿ ದರ್ಶನ ಮಾತ್ರ ಆಗಲಿಲ್ಲ, ಹಂಗೆ ಕೈ ಮುಕ್ಕೊಂಡು, ಅದೇ ಮನಸ್ಸಲ್ಲಿ ಪ್ರೀತಿ ಇದ್ದರೆ, ಗೌರವ ಇದ್ದರೆ ಸಾಕು, ಅದೇ ಒಂದು ಭಕ್ತಿಯಿಂದ ದೇವ್ರಿಗೆ ಕೈ ಮುಕ್ಕೊಂಡು ನೆಕ್ಸ್ಟು ಅಲ್ಲಿಂದ ರಿಟರ್ನ್ ಆಗಿದ್ದಾಯಿತು. ಗಲೀಜಂಗಿತ್ತು. ಇವಾಗೆಲ್ಲ ಪೇಂಟ್ ಹೊಡೆದು ಚೆನ್ನಾಗಿ ಮಾಡೋರು. ಇಲ್ಲಿಂದ ಗಂಡು ಕರ್ಕೊಂಬಂದಿದ್ದು, ಇವಾಗ ಅಲ್ಲಿ ಚಪ್ರ ಹಾಕೋರೆ. ನೋಡಿ, ಈ ದೇವಸ್ಥಾನದಿಂದ ಗಂಡು ಕರ್ಕೊಂಬಂದಿದ್ದು, ಇಲ್ಲಿಂದ ಪೇಟ ಅದೆಲ್ಲ ಹಾಕಿಸ್ಕೊಂಡು ಕರ್ಕೊಬತ್ತಾರ. ಅದೇನೋ ಅಂತಾರೆ ಗೊತ್ತಾ ಅದನ್ನ. ತಿತ್ತಾರೆ, ಇರ್ತಾರೆ ಕಲಾಕೃತಿಗಳು. ಪಾರ್ಕು ಐತೆ ಇಲ್ಲಿ. ಹೌದು, ತಾನೆ. ಇಲ್ಲ ಪಾರ್ಕು ಗೀರ್ಕೆಲ್ಲ ಮಾಡ್ಬಿಟ್ಟವ್ರು ಚೆನ್ನಾಗಿ. ಪಾರ್ಕ್ ನೋಡಮ್ಮ ಹೆಂಗೆ ಮಾಡೋರು ಇವಾಗೆಲ್ಲ. ಮಕ್ಕಳು ಒಳಗಡೆ ಹುಡುಗರುಗಳು ಆಟಾಡ್ತಿರ್ತಾರೆ. ಕಾಣಲ್ಲ ಕಣೆ ಇಲ್ಲಿಂದ. ಮುನೇಶ್ವರ. ನಮಗೂ ಒಂಥರ ಹಳೆ ಜಾಗಗಳಿಗೆಲ್ಲ ಹೋದಾಗ ನಮಗೂ ಒಂಥರ ಹಳೆ ಮೆಮೊರೀಸ್ ಎಲ್ಲ ನೆನಪಾಗುತ್ತೆ. ಇಲ್ಲಿ ನಾವು ಮದುವೆ ಆದ್ವಿ, ಇಲ್ಲಿ ಈ ಜಾಗದಲ್ಲಿ ಆ ಜಾಗದಲ್ಲೇ ಅನುಭವಿಸಿದ ಸಮಯ, ಆ ಜಾಗದಲ್ಲಿ ಅನುಭವಿಸಿದ ಖುಷಿ. ಸೊ ಫಸ್ಟ್ ಟೈಮು ಅಲ್ಲಿ ಎಂಟ್ರೆನ್ಸಿಂದ ಅದೊಂಥರ ಆ ಫೀಲಿಂಗ್ಸ್ ಎಲ್ಲ ಹೇಳೋದಕ್ಕೆ ಆಗಲ್ಲ. ಸೊ ರಿಸೆಪ್ಷನ್ಗೆಲ್ಲ ರೆಡಿ ಮಾಡಿದಾಗ ನಾನು ಇಬ್ಬರು ಕೈ ಹಿಡ್ಕೊಂಡು ಒಳಗಡೆ ಹೋಗಿದ್ದು, ಚೌಟ್ರಿ ಒಳಗಡೆ, ಅದೆಲ್ಲ ಆ ಜಾಗಗಳನ್ನೆಲ್ಲ ನೆನೆಸ್ಕೊಂಡಾಗ ಒಂಥರ ಮೈ ಜುಮ್ ಅಂತ ಅನಿಸುತ್ತೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಎಷ್ಟೇ ಕೋಟಿ ಕೊಟ್ಟರು ಅಂಥ ಮೆಮೊರೀಸ್ನ ಮತ್ತೆ ವಾಪಸ್ ತರೋದಕ್ಕಾಗಲ್ಲ. ಸೊ ಈ ಥರ ಎಲ್ಲ ನೋಡಿದಾಗಲೇ ಆ ಮೆಮೊರೀಸ್ಗಳು ನೆನಪಾಗೋದು ಅಂತಲೇ ಹೇಳ್ಬೋದು. ಇನ್ನು ತರಕಾರಿ ಎಲ್ಲ ಸ್ವಲ್ಪ ಖಾಲಿಯಾಗಿತ್ತು, ತರಕಾರಿ ಏನೂ ಇರಲಿಲ್ಲ. ಟೊಮೊಟೊ ಅಂತೂ ಒಂದೂ ಇರಲಿಲ್ಲ. ಟೊಮೊಟೊಗಳು ಮತ್ತು ಕುಕ್ಕಿಂಗ್ ಆಯಿಲ್ ಇರಲಿಲ್ಲ, ಮತ್ತು ಅದು ಇದು ಗ್ರೋಸರೀಸ್ ಎಲ್ಲ ಸುಮಾರು ಐಟಮ್ಸ್ ಎಲ್ಲ ಖಾಲಿಯಾಗಿತ್ತಂತೆ. ಸೊ ಅದನ್ನೆಲ್ಲ ತೊಗೊಟ್ಟೆ ಸುಮಾರು. ಮತ್ತು ಬಳೆ ಎಲ್ಲ ಪೂರ್ತಿ ಒಡೆದೋಗ್ಬಿಟ್ಟಿತ್ತು. ಈ ನಮ್ಮ ಸೈಡ್ ಥರ, ಬ್ಯಾಂಗ್ಳೂರು ಸೈಡ್ ಥರ ಲೂಸ್ ಬಳೆ ಹಾಕ್ಕೊಳ್ಳಲ್ಲ. ಹಳ್ಳಿ ಕಡೆ ಸೈಡೆಲ್ಲ ಗಟ್ಟಿ ಬಳೆ ಮತ್ತು ಟೈಟಾಗಿರಬೇಕು. ಅವ್ರಿಗೆ ಕೈ ತುಂಬ ಕೆಲಸ ಮಾಡ್ತಿದ್ರೆ ಅವ್ರಿಗೆ ಹೊಡಿಬಾರ್ದು ಬಳೆ. ಸೊ ಆ ರೀತಿಯಾಗಿ ಅವರು ಬಳೆಗಳನ್ನ ತೊಗೊಳೋದು. ಸುಮಾರು ಆಲ್ಮೋಸ್ಟ್ ಬಳೆಗಳೆಲ್ಲ ಒಡೆದೋಗ್ಬಿಟ್ಟಿತ್ತು ನಮ್ಮ ಅತ್ತೆ ಕೈಲಿ. ಈ ಕೈಲೊಂದು ಅಷ್ಟೇ ಇದ್ದಿದ್ದು. ನಾವೇನೋ ಬಳೆ ಒಡೆದೋಗ್ಬಿಟ್ರೆ ನಾವು ಮಾಮೂಲಿ ಬ್ಯಾಂಗಲ್ ಬಾಕ್ಸಿಂದ ಎತ್ಕೊಂಡು ಒಂದೊಂದು ಬಳೆಗಳು ಹಾಕೋಬಿಡ್ತೀವಿ ಇಲ್ಲಿ. ಬಟ್ ಅವ್ರು ಬಳೆ ಒಡೆದೋಯ್ತು ಅಂದರೆ ಬಳೆಯವ್ರು ಬರೋ ತನಕ ಕಾಯ್ಕೊಂಡಿರ್ತಾರೆ. ಇನ್ನು ಬರೀ ಕೈಲಿ ಇರ್ತಾರಲ್ವ ಅಂತ ಹೇಳ್ಬಿಟ್ಟು ಇನ್ನೇನು ಒಂದು 2 ದಿನ ಏನಾದ್ರು ಜೋರಾಗಿ ಬಟ್ಟೆ ಒಗೆಯೋಕೆ ಹೋಯ್ತು ಅಂದರೆ ಅದೆರಡು ಒಡೆದೋಗ್ಬಿಡುತ್ತೆ ಬಳೆ ಅಂತ ಹೇಳ್ಬಿಟ್ಟು, ಬಳೆ ತೊಡಿಸ್ಕೊಳ್ಳಿ ಅಂತ ಹೇಳಿದೆ ನಮ್ಮ ಅತ್ತೆಗೆ. ಸೊ ಇಲ್ಲ ನನಗೆ ಬೇಡ ಅಂತ ಹೇಳಿದ್ರು. ಇಲ್ಲ ಅಂತ ಹೇಳ್ಬಿಟ್ಟು ಹಂಗೂ ಹಿಂಸೆ ಮಾಡಿ ಕೂರಿಸ್ಬಿಟ್ಟು ಬಳೆನ ತೊಡಿಸ್ದೆ. ಅದೆಲ್ಲ ವೀಡಿಯೋಸ್ ಏನೂ ಮಾಡ್ಕೊಳ್ಳಿಲ್ಲ ನಾನು. ಸೊ ಕೈ ತುಂಬ ಬಳೆ ತೊಡಿಸ್ಬಿಟ್ಟು ಆಮೇಲೆ ಸ್ವಲ್ಪ ಐಟಮ್ಸ್ ಎಲ್ಲ ಖಾಲಿಯಾಗಿತ್ತಲ್ಲ, ಎಲ್ಲ 1,500 ರೂಪಾಯಿ ತನಕ ಆಯಿತು. ಎಲ್ಲ ತೊಗೊಟ್ಬಿಟ್ಟು ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಮನೆ ಹತ್ರ ಹೊರಟಿದ್ದಾಯಿತು. ನಮಗೆ ಅಲ್ಲೂ ಅಷ್ಟೇ ಜಾಸ್ತಿ ಕಾಯಲಿಲ್ಲ, ಸುಮಾರು ಜನ ಇದ್ದರು. ನಾವು ಹೋಗಿದ ತಕ್ಷಣ ಆಟೋ ಮಾಮೂಲಿ ಜನಗಳಿದ್ರು. ಹಂಗೆ ಸೀಟ್ ಆಟೋ ಅಲ್ವಾ, ಸೀಟ್ ಆಗೋ ತನಕ ಬರೋದಿಲ್ಲ. ಸೀಟ್ ಆಯಿತು ಸದ್ಯಕ್ಕೆ, ಅಲ್ಲೂ ಜಾಸ್ತಿ ಕಾಯಲಿಲ್ಲ. ಎಲ್ಲ ತೊಗೊಂಡು ಇನ್ನು ಮಕ್ಕಳು ಅದು ಇದು ಚಾಕ್ಲೇಟು ಅಂತ ಕೇಳ್ತಾಯಿದ್ರು. ನಮ್ಮತ್ತೆ ಅವರೇ ತೊಗೊಟ್ರು. ನಾನು ಮಕ್ಕಳಿಗೆಲ್ಲ ಈ ಥರದಕ್ಕೆಲ್ಲ ಚಾಕ್ಲೇಟು, ಐಸ್ ಕ್ರೀಮು, ಅದು ಇದು ಆಳು ಮೂಳು ಅದೆಲ್ಲ ನಾನು ತೊಗೊಳೋದಿಲ್ಲ ಜಾಸ್ತಿ. ಸೊ ನಮ್ಮ ಅತ್ತೆನೇ ತೊಗೊಟ್ರು.
ನೋಡಿದ್ದೀರ ಆಯ್ತಾನೆ ಮರಾರ ನೀರು ಕೂರಿಸಿದ್ರೆ ಎಲ್ಲ ಐತೆ ಎಲ್ಲ ತಣ್ಣಗಾಯ್ತದೆ. ಇಲ್ಲೂ ಐತಾ ಅದೇ ನೀರು ಕುಡಿದ್ರೆ ಆನಂದ ಅಲ್ವಾ? ಹ್ಞೂ ಇಲ್ಲಿ ಗಂಟ ಕಡಲೆಪುರಿ ಅದು ಇದು ಅಂದ್ಕೊಂಡೆಲ್ಲ ಸುಮಾರು ಐಟಮ್ಸ್ ಎಲ್ಲ ತೊಗೊಂಡು ಗ್ರಾಸರೀಸ್ ಅದೇ ಆಗಲೇ ಹೇಳ್ದಾಗ ಎಣ್ಣೆ ಕೂಡ ಖಾಲಿಯಾಗಿತ್ತು. ಎಲ್ಲ ತೊಗೊಂಡು ಬಂದಿದ್ದಾಯಿತು. ಇನ್ನು ನನಗೆ ಹಾಗಲಕಾಯಿ ಅಂದರೆ ತುಂಬಾ ಇಷ್ಟ. ಆಲ್ಮೋಸ್ಟ್ ನಾನು ವ್ಲಾಗ್ ನೋಡೋರಿಗೆ ಗೊತ್ತಿರುತ್ತೆ. ಹಾಗಲಕಾಯಿ ಪಲ್ಯ ಅಂದರೆ ತುಂಬ ಇಷ್ಟ. ನಮ್ಮ ಅತ್ತೆಗೂ ಇಷ್ಟ, ಬಟ್ ನಮ್ಮ ಮನೇಲಿ ನಮ್ಮ ಮಾವನೂ ಇಷ್ಟಪಟ್ಟು ತಿಂತಾರೆ. ಬಟ್ ನಾನು ಮೈದಾ ಒಬ್ಬ ತಿನ್ನಲ್ಲ ಅನ್ನೋದಕ್ಕೋಸ್ಕರ ಸ್ಕಿಪ್ ಮಾಡ್ತಾರೆ, ತರೋದಕ್ಕೆ ಹೋಗಲ್ಲ. ಸೊ ಯಾರೂ ತಂದ್ಕೊಡಲ್ಲ. ಆಲ್ಮೋಸ್ಟ್ ಊರಲ್ಲಿ ನಾನು ಮೈದಾ ಇರೋದಲ್ವ, ಎಲ್ಲ ತರಕಾರಿ ಪ್ರತಿಯೊಂದು ನಾನು ಮೈದಾನೇ ತಂದ್ಕೊಡೋದು. ನಮ್ಮ ಮಾವ ಅಷ್ಟು ಜಾಸ್ತಿ ಕುಣಿಗಲ್ಗೆ ಹೋಗಲ್ಲ. ನನ್ನ ಮೈದಾ ಡೈಲಿ ಓಡಾಡ್ತಿರ್ತಾರೆ. ಅವರೇ ತಂದ್ಕೊಡೋದು, ಏನಿಲ್ಲ ಏನಿದೆ ಅಂತ ಹೇಳ್ಬಿಟ್ಟು ಅವರೇ ತಂದ್ಕೊಡೋದು. ಸೊ ಇವಾಗ ಅವರು ಎಲ್ಲ ಖಾಲಿ ಆಗಿಬಿಟ್ಟಿದೆ, ಅವರು ಸ್ವಲ್ಪ ಏನೂ ತಂದ್ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ನಾನು ಹೋಗಿದ್ದಕ್ಕೆ ಏನಂದರೆ ತಂದ್ಕೊಡೋದು ಏನು ದೊಡ್ಡದಲ್ಲ. ನಮ್ಮ ಅತ್ತೆ ಫ್ರಿಜ್ಜಲ್ಲಿ ಇಟ್ಟು ಎಲ್ಲ ಕೊಳಿಸ್ಬಿಟ್ಟು ಎಸಿತಾರೆ. ಸುಮಾರು ಅಂದರೆ ಸುಮಾರು ತರಕಾರಿಗಳೆಲ್ಲ ನಾನು ಹಬ್ಬ ಹುಣ್ಮೆಗಳಿಗೆಲ್ಲ ಹೋದಾಗೆಲ್ಲ ಎಷ್ಟು ತರಕಾರಿ ತೊಗೊಂಡು ಹೋಗ್ತೀನಿ ಅಂದರೆ ಸುಮಾರು 300-400 ರೂಪಾಯಿ ತನಕ ತರಕಾರಿಗಳನ್ನೇ ತೊಗೊಂಡು ಹೋಗ್ತೀನಿ. ಎಲ್ಲ ಪ್ರತಿಯೊಂದು ಕೊಳಿಸಿ ಈರುಳ್ಳಿ ಬೆಳ್ಳುಳ್ಳಿ ಬಿಟ್ಟರೆ ಇನ್ನು ಟೊಮೆಟೊ ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಕೊಳ್ಸೋದು ಎಸೆಯೋದು, ಈ ಕೊಳ್ಸೋದು ಕಲ್ಗಚ್ಕಾಕೋದು ಹಸುಗೆ, ಈ ಥರ ಮಾಡ್ತಾರೆ. ಅದಕ್ಕೆ ನನ್ನ ಮೈದಾ ಬೈತಾರೆ, ಇದೆಲ್ಲ ಏನು ತರಕಾರಿ ಅಂತ ತತ್ತೀರಾ ನೀವು, ಇದೆಲ್ಲ ಈ ತರಕಾರಿ ಹೆಸ್ರೇನು ಅಂತ ಕೇಳ್ರಿ ಹೋಗ್ಲಿ ನಿಮ್ಮ ಅಮ್ಮನ್ನ ಅಂತ ಅಂತಾರೆ. ಅಷ್ಟು ರೇಗಿಸ್ತಾರೆ ನಾನು. ನೀವೇನು ತರಕ್ಕೆ ಹೋಗ್ಬೇಡಿ, ಎಲ್ಲ ಹಿಂಗೆ ಮಾಡ್ತಾರೆ, ಬೇಕಾ ನಾನು ತಂದ್ಕೊಡ್ತೀನಿ, ನೀವು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಬೇಡಿ ಅಂತ ಬೈತಾರೆ. ಸೊ ಅವರು ಹಿಂಗೆ ಮಾಡೋದಕ್ಕೆ ಅವ್ರಿಗೂ ಬೇಜಾರಾಗಿ ಅವರು ಏನೂ ತಂದ್ಕೊಟ್ಟಿಲ್ಲ. ನಮ್ಮ ಅತ್ತೆ ಏನಂದರೆ ಜಾಸ್ತಿ ಮನೆ ಹಿಂದಕ್ಕೆ ಹೋದ ಸೊಪ್ಪುಗಳು ಕುಯ್ಕೊಂಬಂದ ಸಾಂಬಾರು ಮಾಡ್ದ, ತರಕಾರಿಗಳು ಆಲ್ಮೋಸ್ಟ್ ಕಮ್ಮಿನೇ ಹಾಕೋದು. ಆ ಕಾರಣದಿಂದಾಗಿ ಇನ್ನು ಟಿಫನ್ ಅಂತೂ ಮಾಡೋದೇ ಇಲ್ಲ. ಟಿಫನ್ಗೆ ಆಲ್ಮೋಸ್ಟ್ ನಾಷ್ಟಕ್ಕೆ ಜಾಸ್ತಿ ಬೇಕಾಗಿರೋದು ತರಕಾರಿಗಳು. ಇದೇ ಪ್ರಾಬ್ಲಮ್ ಆಗಿ ಜಾಸ್ತಿ ತರಲ್ಲ ಅಷ್ಟೇನೆ. ಸೊ ನಾನು ಇವಾಗ ತೊಗೊಟ್ಟಿದ್ದೀನಿ, ಅದು ಎಲ್ಲಿ ತನಕ ಇಟ್ಕೊಂಡು ಯೂಸ್ ಮಾಡ್ತಾರೋ ಗೊತ್ತಿಲ್ಲ. ಇನ್ನೂ ಎಲ್ಲ ತೊಗೊಂಬಂದ್ಮೇಲೆ ಎಲ್ಲ ಫ್ರಿಜ್ಗೆಲ್ಲ ಜೋಡಿಸಿ ಇಟ್ಟೆ. ಇನ್ನು ಬೋಂಡ ಮಾಡು ಅಂತ ಹೇಳಿದ್ರು, ಸರಿ ಬೋಂಡ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೋಂಡ ಮಾಡಿದೆ. ಇನ್ನು ಹಾಗಲಕಾಯಿ ಅಂತೂ ಗೊತ್ತು, ಕೊಳಸೆ ಎಸೆಯೋದು ಇವರು ಅಂತ ಹೇಳ್ಬಿಟ್ಟು ನಾನು ಹೋಗೋಷ್ಟೊತ್ತಿಗೆ ಮಾಡಿಬಿಡ್ಬೇಕು ಅಂತ ಹೇಳ್ಬಿಟ್ಟು ಹಾಗಲಕಾಯಿ ಪಲ್ಯ ಮಾಡಿದೆ. ನೀನೇ ರೊಟ್ಟಿ ಬಳಿಯಮ್ಮ, ನನಗಂತೂ ನಿಮ್ಮ ರೊಟ್ಟಿ ಬರಲ್ಲ ಅಂದೆ. ಅವರೇ ರೊಟ್ಟಿ ಬೆಳೆದ್ರು, ನಾನು ಹಾಗಲಕಾಯಿ ಪಲ್ಯ ಮಾಡಿ ಬೋಂಡ ಮಾಡಿಕೊಟ್ಟೆ. ಸೊ ಚೆನ್ನಾಗಿತ್ತು ಟೇಸ್ಟು ಅಂತ ಹೇಳ್ಬೋದು. ನಾನು ಮೈದಾ ಮತ್ತು ಹಂಗೆ ಹಿಂಗೆ ಏನಾದರೂ ಅಂತಾರೆ ಅಂತ ಅಂದ್ಬಿಟ್ಟು ಹಾಕಿ ಹೋಗಲಿ ಒಂದೇ ಒಂದು ಸೌಟ್ ಹಾಕಿ ಹಾಗಲಕಾಯಿ ಪಲ್ಯ ಮಾಡಿದ್ದೀರ ಅಂತ ಒಂದೇ ಕಡಲ್ಲಿ ಅಳ್ತಾಯಿದ್ರು. ಸರಿ ಆಯಿತು ಟೇಸ್ಟ್ ನೋಡಿ ಅಂತ ಹೇಳ್ಬಿಟ್ಟು ಹಾಕ್ಕೊಟ್ಟಿದ್ದೀನಿ. ಹಂಗೂ ಬೈತಾರೆ ನೋಡಿದ್ರೆ ಅಂತ ಹೇಳ್ಬಿಟ್ಟು ಮೆತ್ತಗೆ ನಾಯಿಗೆ ಹಾಕ್ಬಿಟ್ಟು ಬರೀ ರೊಟ್ಟಿ ತಿನ್ಕೊಂಡು ಬೋಂಡದಲ್ಲಿ ನಂಚ್ಕೊಂಡು ರೊಟ್ಟಿ ತಿಂದಿದ್ದಾರೆ. ನನಗೆ ನಗ್ದು ಸಾಕಾಯಿತು ನೋಡ್ಬಿಟ್ಟು ಅದನ್ನು. ಇವತ್ತಿನ ನಂದು ದಿನ ಈ ಥರ ಇತ್ತು ಅಂತಲೇ ಹೇಳ್ಬೋದು. ಇವತ್ತಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಇನ್ನು ನಾಳೆ ವ್ಲಾಗಲ್ಲಿ ಭೇಟಿಯಾಗೋಣ. ಸದ್ಯಕ್ಕೆ ಇವತ್ತಿನ ಈ ವ್ಲಾಗನ್ನು ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.